ಹಾಗೆ ಕಾಂತಿ ಅದು ಹೇಗೆಂದರೆ ಜೀವನ ಹೃದಯಕ್ಕೆ ನಿನ್ನ ಪಾದಮಂ ವಂದಿಸೋ ನಿನ್ನ ಚಲವಂ ತೀರಿಸೋ ಇದಕ್ಕೆ ಯೋಚನೆ ಯಾತಕ್ಕೆ ಸಖಿ ಶುಭ್ರಂ ಕುಟು ಪೇಮೆಂಟ್ ನಿನ್ನ ಪಾದ ಸನ್ನಿಧಿಗೆ ಬಂದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಾಣ ಬತ್ತಳಿಕೆಯನ್ನು ನಿನ್ನಗೆ ವಶಪಡಿಸುವ ಅಜ್ಞಾತ ವಾಸದೊಳಗೆ ನಮಗೆ ಯಾವ ಇದೆಯೂ ಎಡರು ತೊಡರು ಬಾರದಂತೆ ನಮ್ಮನ್ನು ರಕ್ಷಿಸಿಕೊಂಡು ಬರಬೇಕು. ಆ ತಾಯಿ ಯಾರಿಗೆ ವಶವಾಗಬಾರದು ಅರ್ಜುನಿಗೆ ಮಾತ್ರ ವಶವಾಗಬೇಕು. ವಾಯಸುತ್ತ ಭೀಮಸೇನನು ಬಂದರೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿ ಭೀಮಸೇನನು ಬಂದು ಕೇಳಿದರೆ ವಶವಾಗಬಾರದೆಂದು ಬೇಡಿಕೊಳ್ಳೆ ನಮ್ಮ ಜನನಿ ಸೌಖ್ಯ ನಮ್ಮ ಅಣ್ಣನಾದ ಧರ್ಮೇಂದ್ರನ ನುಡಿದ ಉಗ್ರತದ ವಚನ ರಚನೆ ಮಾಡಿ ಕೇಳಿದ್ಯಾ? ಅವೋ ಅಣ್ಣ ಧರ್ಮ ಭೂಪತಿ ಎಂತ ಮಾತನ್ನಾಡಿದೆ. ಪಾರ್ಥನೊಬ್ಬನಿಗೆ ವಜವಾಗಬೇಕು ಎಲ್ಲಿಗೆ ಬೇಡವೇ? ನಾನು ನಿನ್ನ ಪಾಲಿಗೆ ತೋರವನಾದನು ಹೇಗೆ? ಅವೋ ಅಣ್ಣ ಧರ್ಮನಂದರ, ಅಥವಾ ಇದು ನಿನಗೆ ನ್ಯಾಯವೇ ಸರಿ? ಅವೋ ಧರ್ಮಜ, ಅಥವಾ ನಾನೇ ಮೀರಿಕೊಳ್ಳುತ್ತದೆ ತಾವ ದೇವತೆಗಳ ಆಜ್ಞೆಯನ್ನು ಮಾಡುವುದು? ಈಗ ನಿನ್ನ ಆಜ್ಞೆ ಎಂಬ ಹತ್ತಿರವನ್ನು ಅವೋ ಹಗ್ಗದ, ಈಗಲೇ ಎನ್ನ ಗದೆಯನ್ನು ತೆಗೆದುಕೊಂಡು ಹಸ್ತಿನವತಿಗೆ ಹೋಗಿ ಗುರುಗಳವರೆಲ್ಲ ಸನ್ಮಾನ. ಅವೋ ಧರ್ಮಜ,
ಕಾರ್ಮಿಕ ವನದಲ್ಲಿ ಕಿಮ್ಮೇರನೆಂಬ ದಾನವನು ತಿಳಿದವನು ನಾನು. ಹಿಂದಕ್ಕೆ ಮಾತೆಯಾದ ಕುಂತಾದೇವಿಯ ಲೋಭಿಯನ್ನು ಮಾಡುವ ಕಾಲದಲ್ಲಿ ಸ್ವರ್ಗದಿಂದ ಪುಷ್ಪಮೃಗಗಳನ್ನು ತಂದವನು ನಾನು. ಎದರಾದ ಜರಸಂದನು ಸರ್ನೆ ತೀರ ಒಳಗಡೆ ಮಾಡಬೇಕು ನಾನು. ಒಂದೊಂದು ಕಾಲದಲ್ಲಿ ಬಂದ ಕುಂದಗಳನ್ನು ಪರಿಹರಿಸಿದ ಅನಿಲ ನಂದನೆಂದು ತಿಳಿಯದೆ ಇದರೊಳ ಭೇದವನಿಗೆ ಈ ವೃಕ್ಷದಲ್ಲಿರುವ ಆಯುಧಗಳನ್ನು ಡಾಕ್ಟರ್ಗೆ ಒಬ್ಬನಿಗೆ ಕೊಟ್ಟು ಇನ್ನೊಂದಿಗೆ ಕೊಡದಿರುವ ಈ ಬನ್ನಿ ಮರವನ್ನು ಮೇಲೆ ಮಾಡಿ ಕಿತ್ತು ಕೊಡಲು ಎಪ್ಪಳಿಗೆ ಗಂಧ ಸೇರಿದಂತೆ ಗದಗದ ಬೇದಿಯನ್ನು ಹಂಗಾಗಬೇಕಿದೆ. ಎನ್ನ ಭುಜಬಲ ಶಾಸ್ತ್ರವೇ ಮಾತ್ರ ಕಡಿಮೆಯಾಗಿರಬಹುದು. ಹೇಗೆ ಆಗೋದು ನಮಜ ಈ ಬಾಣಂಗಳೇ ಶ್ರೀ ಭೀಮೇಶನೆ ಒಂದು ಕಾದಿರಲಿ. ಹಬ್ಬದ ಸಿಂಹದ ಬೊಬ್ಬೆಯನ್ನಿಷ್ಟು ಎನ್ನ ದಿಟ್ಟತನದಿಂದ ಅಷ್ಟದಿಪ್ಪಾಲಕರನ್ನು ಲೆಕ್ಕಿಸದೆ ಈ ವೃತರ ಶಾಸ್ತ್ರಗಳ ಮೈ